ಧರ್ಮಸ್ಥಳ ಷಡ್ಯಂತರದ ವಿರುದ್ಧ ಇದೀಗ ಅಸಲಿ ಆಟ ಶುರುವಾದಂತೆ ಕಾಣ್ತಾ ಇದೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ವಿದೇಶಿ ಫಂಡಿಂಗ್ ಇದೆಯಾ ಅನ್ನೋ ಅನುಮಾನ ಬಹಳ ದಿನಗಳಿಂದ ಕಾಡ್ತಾ ಇದೆ. ಧರ್ಮಸ್ಥಳ ವಿರುದ್ಧದ ಪಿತೂರಿ ಹಿಂದೆ NGO ಕೈವಾಡ ಇದೆಯಾ? ಅಪಪ್ರಚಾರಿಗಳಿಗೆ ವಿದೇಶದಿಂದ ಕೋಟಿ ಕೋಟಿ ಹಣ ಸಂದಾಯ ಆಗಿತ್ತ? ಧರ್ಮಸ್ಥಳ ತಲೆಬುರುಡೆ ಕೇಸ್ಗೆ ಇದೀಗ ಇಡಿ ಎಂಟ್ರಿ ಕೊಟ್ಟಿದೆ. ವಿದೇಶಿ ಫಂಡಿಂಗ್ ಅನ್ನ ಕೆದಕೋಕೆ ಜಾರಿ ನಿರ್ದೇಶನಾಲಯ ಇದೀಗ ಧರ್ಮಸ್ಥಳ ಷಡ್ಯಂತರ ಪ್ರಕರಣದಲ್ಲಿ ಅಧಿಕೃತವಾಗಿ ಎಂಟ್ರಿ ಪಡೆದುಕೊಳ್ತಾ ಇದೆ. ಬುರ್ಡೆ ಗ್ಯಾಂಗ್ ವಿದೇಶಿ ಫಂಡ್ ಮೇಲೆ ಇದೀಗ ಜಾರಿ ನಿರ್ದೇಶನಾಲಯದ ಕಣ್ಣು ಬಿದ್ದಿದೆ. ಬುರ್ಡೆ ಗ್ಯಾಂಗ್ ಹಣಕಾಸು ಮೂಲವನ್ನ ಕೆದಕೋಕೆ ಇಡಿ ಎಂಟ್ರಿ ಕೊಟ್ಟಿದೆ. ಇದು ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಇಂಪ್ಯಾಕ್ಟ್. ವಿದೇಶಿ ಫಂಡಿಂಗ್ ಬಗ್ಗೆ ವರದಿ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಇದೀಗ ಇಡಿ ತನಿಖೆಗಿಳಿದಿದೆ. ಒಡನಾಡಿ ಮತ್ತು ಸಂವಾದ NGO, ಈ NGO ಸಂಸ್ಥೆಗಳ ಹಣಕಾಸಿನ ವಹಿವಾಟಿನ ಮೇಲೆ ಇಡಿ ಕಣ್ಣು ಬಿದ್ದಿದೆ. ಈ NGOಗಳಿಗೆ ವಿದೇಶಿ ಫಂಡಿಂಗ್ ಮಾಡಿದ ಆರೋಪ, ಒಡನಾಡಿಯ 2 ಅಕೌಂಟ್ಗೆ ವಿದೇಶಿ ಫಂಡಿಂಗ್ ಆಗಿರುವ ಆರೋಪ ಇದೆ. ಸಂವಾದ NGOದ 4 ಅಕೌಂಟ್ಗಳಿಗೆ ಹಣ ಫಂಡಿಂಗ್ ಆಗಿರುವ ಆರೋಪ. ಒಡನಾಡಿ ಮತ್ತು ಸಂವಾದದ ಮೇಲೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತನಿಖೆಯನ್ನ ಮಾಡುವವರಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಒಡನಾಡಿ ಸಂಸ್ಥೆಯ ಸ್ಟಾಲಿನ್ ಅವರು ಕೂಡ ಪದೇ ಪದೇ ಧರ್ಮಸ್ಥಳದ ಅತ್ಯಾಚಾರ ಕೊಲೆ ಪ್ರಕರಣಗಳ ಬಗ್ಗೆ ಮಾತನಾಡಿದ್ರು, ಹೋರಾಟಗಳಲ್ಲಿ ಭಾಗಿಯಾಗಿದ್ರು, ಸಭೆ ಸಮಾರಂಭಗಳನ್ನ ಮಾಡಿದ್ರು ಅವರ ನೇತೃತ್ವದಲ್ಲೇನೆ. ಆದರೆ ಇದೆಲ್ಲವೂ ಕೂಡ ನೊಂದ ಹೆಣ್ಣು ಮಕ್ಕಳ ಕುಟುಂಬಸ್ಥರ ಪರವಾಗಿ ಅನ್ನೋ ರೀತಿಯಲ್ಲೇ ಬಿಂಬಿತವಾಗ್ತಾ ಇತ್ತು. ಆದರೆ ಇದೀಗ ಷಡ್ಯಂತರದ ಭಾಗವ ಒಡನಾಡಿ ಸಂಸ್ಥೆ ಅನ್ನೋ ಅನುಮಾನಕ್ಕೆ ಇಡಿ ಎಂಟ್ರಿ ಮತ್ತಷ್ಟು ಬಲ ನೀಡ್ತಾ ಇದೆ. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಸ್ಮಿತಾ ನೋಡಿ, ಈಗ ಪ್ರಮುಖವಾಗಿ ಇಡಿ ಅಧಿಕಾರಿಗಳು ಒಂದಷ್ಟು ವಿಚಾರಗಳನ್ನ ತನಿಖೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಈಗ ನಾವು ಧರ್ಮಸ್ಥಳದಲ್ಲಿದ್ದೀವಿ. ಧರ್ಮಸ್ಥಳಕ್ಕೆ ಈಗ ಮಾಜಿ ಸಚಿವರಾಗಿರುವಂಥ KS ಈಶ್ವರಪ್ಪ ಅವರು ಬಂದಿದ್ದಾರೆ. ಕಾಶಿ ವಿಶ್ವನಾಥದಿಂದ ಗಂಗಾ ಜಲವನ್ನು ತಂದಿದ್ದಾರೆ, ತುಂಗೆಯಿಂದ ತುಂಗಾ ನದಿಯಿಂದ ತುಂಗಾ ಜಲವನ್ನು ತಂದಿದ್ದಾರೆ, ಕಾವೇರಿ ನದಿಯನ್ನು ತಂದಿದ್ದಾರೆ, ನೇತ್ರಾವತಿಯಿಂದ ನೇತ್ರಾವತಿ ಜಲವನ್ನು ಕೂಡ ತಂದು ಶುದ್ಧೀಕರಣವನ್ನು ಮಾಡೋದಕ್ಕೆ ಕೂಡ ಮುಂದಾಗ್ತಿದ್ದಾರೆ. ಅವ್ರನ್ನ ನಾನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಸರ್, ಇವತ್ತು ಶುದ್ಧೀಕರಣ ಮಾಡೋದಕ್ಕೆ ಅಂತೇಳಿ ತಾವು ಬಂದಿದ್ದೀರಿ, ಏನು ಕಾರಣ? ಧರ್ಮಸ್ಥಳವನ್ನು ಹಿಂದೂ ದ್ರೋಹಿಗಳು, ಧರ್ಮ ದ್ರೋಹಿಗಳು ಅಪಪ್ರಚಾರ ಮಾಡಿ ಇದನ್ನು ಮಲಿನಗೊಳಿಸಿದ್ದಾರೆ. ಹಾಗಾಗಿ ಗಂಗೆ, ತುಂಗೆ, ನೇತ್ರಾವತಿ ಎಲ್ಲಿಂದನೂ ಕೂಡ ನಮ್ಮ ಹೆಣ್ಮಕ್ಳು ಸಂಸ್ಕೃತಿ ಉಳಿಸೋಂಥ ಹೆಣ್ಮಕ್ಳು ಇದನ್ನು ಶುದ್ಧೀಕರಣ ಮಾಡಬೇಕು ಅಂತ ಧರ್ಮಸ್ಥಳಕ್ಕೆ ನಾವೆಲ್ಲ ಬಂದಿದ್ದೇವೆ. ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದೇವೆ, ಶುದ್ಧೀಕರಣ ಮಾಡಿದ್ದೇವೆ, ಇದು ವಿಶ್ವಾಸದಿಂದ ಬಂದಿದ್ದೇವೆ. ಸರ್, ಈಗ ಇಡಿ ಕೂಡ ತನಿಖೆಗೆ ಧುಮುಕಿದೆ. ಫಾರಿನ್ ಫಂಡಿಂಗ್ ಆಗಿದೆ ಅನ್ನೋ ಆರೋಪಗಳನ್ನು BJP ಕೂಡ ಮಾಡ್ತಾ ಇದೆ. ಯೂಟ್ಯೂಬರ್ಗಳ ಮೇಲೂ ಕೂಡ ಈಗ ಕಂಪ್ಲೇಂಟ್ಗಳನ್ನು ಕೊಡುವಂಥ ಕೆಲಸಗಳಾಗ್ತಾ ಇದೆ. ಷಡ್ಯಂತ್ರ ನಡೆದಿದೆ ಅನ್ನೋ ಆರೋಪಗಳು, ತಾವೇನು ಹೇಳ್ತೀರಿ? ಷಡ್ಯಂತ್ರ ನಡೆದಿರೋದ್ರ ಬಗ್ಗೆ ಯಾವ ಅನುಮಾನನೂ ಕೂಡ ಇಲ್ಲ. ಇವತ್ತು ನೆನ್ನೆದೆಲ್ಲ 14 ವರ್ಷದಿಂದ ಷಡ್ಯಂತ್ರ ಮಾಡ್ಕೊಂಡು ಬಂದಿದ್ದಾರೆ. ಆಗಲೇ ಯಾರ್ಯಾರು ಷಡ್ಯಂತ್ರ ಮಾಡ್ತಿದ್ದಾರೆ ಇಂಥವ್ರನ್ನೆಲ್ಲ ಹಿಡಿದು ಒಳಗಾಗಿ ಒದ್ದಿದ್ರೆ ಎಲ್ಲವೂ ಹೊರಗೆ ಬರುತ್ತಿತ್ತು. ಆದರೆ ರಾಜ್ಯ ಸರ್ಕಾರ ಇಲ್ಲಿ ತನಕ ಯಾಕೆ ಸುಮ್ಮನೆ ಇತ್ತೋ ಗೊತ್ತಿಲ್ಲ. ಈಗ SIT ಫಾರ್ಮ್ ಮಾಡಿದ ನಂತರ ಆಗಲೂ ನಾವು ಮೊದಲನೇ ಬಾರಿನೇ ಶಿವಮೊಗ್ಗದಿಂದನೇ ಹೇಳಿದ್ವಿ, ಇದು ಯಾರು ಅನಾಮಿಕ ಇದ್ದಾನೆ, ಅವನು ಹಿಂದೆ ಯಾರಿದ್ದಾರೆ, ಅವನು ಹಿಡಿದು ಸ್ಟೇಷನ್ನೆಲ್ಲ ಒದ್ರೆ ಎಲ್ಲ ಹೊರಗೆ ಬರುತ್ತೆ ಅಂತ ಮಾಡಲಿಲ್ಲ ಅವರು. ಈಗ ಒಂದೊಂದೇ ಬರ್ತಾ ಇದೆ. ನಮ್ಗೆ ಯಾರೋ ಹೇಳಿಕೊಟ್ರು, ಅದಕ್ಕೋಸ್ಕರ ಬುರುಡೆ ತಂದ್ವಿ, ಇದನ್ನೆಲ್ಲ ಈಗ ಮಾಡ್ತಿದ್ದಾರೆ. ಆಗಲೇ ಒದ್ದಿದ್ರೆ ಇದೆಲ್ಲ ಈ ಸಮಸ್ಯೆ ಬರ್ತಿರ್ಲಿಲ್ಲ. ಈಗಲೂ ನಮ್ಮ ಒತ್ತಾಯ ಇದೆ, ಫಾರಿನ್ ಫಂಡ್ ಬಂದಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಹಿಂದೆ ಅನೇಕ ಷಡ್ಯಂತ್ರ ನಡೆದಿರೋ ರಾಷ್ಟ್ರ ದ್ರೋಹಿಗಳು, ಧರ್ಮದ್ರೋಹಿಗಳಲ್ಲಿ ಇದ್ದಾರೆ, ಅನೇಕ ಸಂಘಟನೆಗಳಿದೆ. ಇವೆಲ್ಲವೂ ಹೊರಗೆ ಬರಬೇಕಾದ್ರೆ ಇದು ರಾಜ್ಯ ಸರ್ಕಾರ SIT ಮಾಡಿದೆ, ಸಂತೋಷ. ಅದರಿಂದ ಅನೇಕ ಅಂಶ ಹೊರಗೆ ಬಂದಿದೆ. ಪ್ರಾಮಾಣಿಕ ಅವರು ಪ್ರಯತ್ನ ಮಾಡಿದ್ದಾರೆ. ಆದರೆ ಇವರು ಸಾಕಾಗಲ್ಲ. NIA ಮುಖಾಂತರನೇ ಇದಷ್ಟು ಕೂಡ ಹೊರಗಡೆ ಬರಬೇಕು. ಗೃಹ ಸಚಿವರು ಹೇಳಿದ್ರು NIA ಕೊಡೋದು ಪ್ರಶ್ನೆನೇ ಇಲ್ಲ, SIT ತನಿಖೆ ಮಾಡ್ತಾ ಇದೆ ಅಂತ. ನಾನು ಗೃಹ ಸಚಿವರ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ ಅವ್ರು ಏನು ಹೇಳಿದ್ದಾರೆ ಅದಕ್ಕೆ ಉತ್ತರ ಕೊಡಲ್ಲ. ಇಡೀ ದೇಶದ ಹಿಂದೂ ಧರ್ಮದ ಅಭಿಮಾನಿಗಳ ಪರವ ನಾನು ಹೇಳ್ತಾ ಇದ್ದೀನಿ. ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯಿಂದ ನಾವೆಲ್ಲ ಹೇಳ್ತಾ ಇದ್ದೀವಿ, ನಾವು ಯಾರ ವಿರುದ್ಧನೂ ಅಲ್ಲ. ಇದು NIA ಕೊಡ್ಬೇಕಾದ್ರೆ ಅವರೇ ಹೇಳ್ತಾ ಇದ್ದಾರೆ,
ಇದ್ರ ಹಿಂದೆ ಷಡ್ಯಂತ್ರ ಇದೆ. ಡಿ ಕೆ ಶಿವಕುಮಾರ್ ಹೇಳಿಲ್ವಾ? ಷಡ್ಯಂತ್ರ ಅಂದರೆ ಯಾರ್ಯಾರು ಇದರಲ್ಲಿ ಯಾವ ದುಡ್ಡು ಇದೆ? ಇದಾಗಬೇಕಾದ್ರೆ NIA ಮುಖಾಂತರ ಬರಬೇಕು. ನಾನು ಯಾವುದೇ ಕಾರಣಕ್ಕೂ ನಾನು SIT ಬಗ್ಗೆ ಟೀಕೆ ಮಾಡಲ್ಲ. ಆದರೆ NIA ಕೊಟ್ಟರೆ ಅನೇಕ ಇನ್ನೂ ಅಂಶಗಳು ಕೂಡ ಹೊರಗಡೆ ಬರುತ್ತೆ. ಸ್ಮಿತಾ ನೋಡಿ, ಒಂದು ಕಡೆ ಮಾಜಿ ಸಚಿವರಾಗಿರುವಂಥ KS ಈಶ್ವರಪ್ಪ ಅವರು ಈಗ ಶುದ್ಧೀಕರಣವನ್ನು ಮಾಡೋದಕ್ಕೆ ಅಂತ ನಾವು ಬಂದಿದ್ದೀವಿ. ಅನಾಮಿಕ ವ್ಯಕ್ತಿಯನ್ನು ಆರಂಭದಲ್ಲೇ ಅರೆಸ್ಟ್ ಮಾಡಿ ಪೊಲೀಸ್ ಡ್ರಿಲ್ ನಡೆಸಿದ್ರೆ ಆತನೇ ಎಲ್ಲ ಸತ್ಯವನ್ನು ಹೇಳ್ತಾ ಇದ್ದ ಅಂತೇಳಿ ನೋಡಿ. BJP ಕೂಡ ಒಂದು ಕಡೆ ಆರೋಪವನ್ನು ಮಾಡ್ತಾ ಬರ್ತಾ ಇದೆ. ಫಾರಿನ್ ಫಂಡಿಂಗ್ ಆಗಿದೆ, NIA ತನಿಖೆ ಆಗಬೇಕು, CBI ತನಿಖೆ ಆಗಬೇಕು ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇತ್ತು. ಆದರೆ ಈಗ ಪ್ರಮುಖವಾಗಿ ED ಕೂಡ ತನಿಖೆಗೆ ಧುಮುಕಿದ್ದು ಮುಂದಿನ ದಿನದಲ್ಲಿ ಇದು ಯಾವ ರೀತಿಯಾದಂಥ ಟರ್ನನ್ನು ಪಡೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸ್ಮಿತಾ. ರೈಟ್, ಧನ್ಯವಾದ ನಾಗೇಂದ್ರ ಬಾಬು ಮಾಹಿತಿಗಾಗಿ. ಧರ್ಮಸ್ಥಳ ಷಡ್ಯಂತ್ರದ ವಿರುದ್ಧ ಇದೀಗ ಅಸಲಿ ಆಟ ಶುರುವಾದಂತೆ ಕಾಣ್ತಾ ಇದೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ವಿದೇಶಿ ಫಂಡಿಂಗ್ ಇದೆಯಾ ಅನ್ನೋ ಅನುಮಾನ ಬಹಳ ದಿನಗಳಿಂದ ಕಾಡ್ತಾ ಇತ್ತು. ಧರ್ಮಸ್ಥಳ ವಿರುದ್ಧದ ಪಿತೂರಿ ಹಿಂದೆ NGO ಕೈವಾಡ ಇದೆಯಾ? ಅಪಪ್ರಚಾರಿಗಳಿಗೆ ವಿದೇಶದಿಂದ ಕೋಟಿ ಕೋಟಿ ಹಣ ಸಂದಾಯ ಆಗಿತ್ತ? ಧರ್ಮಸ್ಥಳ ತಲೆಬುರುಡೆ ಕೇಸ್ಗೆ ಇದೀಗ ED ಎಂಟ್ರಿ ಕೊಟ್ಟಿದೆ. ವಿದೇಶಿ ಫಂಡಿಂಗ್ ಅನ್ನ ಕೆದಕೋಕೆ ಜಾರಿ ನಿರ್ದೇಶನಾಲಯ ಇದೀಗ ಧರ್ಮಸ್ಥಳ ಷಡ್ಯಂತರ ಪ್ರಕರಣದಲ್ಲಿ ಅಧಿಕೃತವಾಗಿ ಎಂಟ್ರಿ ಪಡೆದುಕೊಳ್ತಾ ಇದೆ. ಬುರ್ಡೆ ಗ್ಯಾಂಗ್ ವಿದೇಶಿ ಫಂಡ್ ಮೇಲೆ ಇದೀಗ ಜಾರಿ ನಿರ್ದೇಶನಾಲಯದ ಕಣ್ಣು ಬಿದ್ದಿದೆ. ಬುರ್ಡೆ ಗ್ಯಾಂಗ್ ಹಣಕಾಸು ಮೂಲವನ್ನ ಕೆದಕೋಕೆ ED ಎಂಟ್ರಿ ಕೊಟ್ಟಿದೆ. ಇದು ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಇಂಪ್ಯಾಕ್ಟ್. ವಿದೇಶಿ ಫಂಡಿಂಗ್ ಬಗ್ಗೆ ವರದಿ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಇದೀಗ ED ತನಿಖೆಗಿಳಿದಿದೆ. ಒಡನಾಡಿ ಮತ್ತು ಸಂವಾದ NGO, ಈ NGO ಸಂಸ್ಥೆಗಳ ಹಣಕಾಸಿನ ವಹಿವಾಟಿನ ಮೇಲೆ ED ಕಣ್ಣು ಬಿದ್ದಿದೆ. ಈ NGOಗಳಿಗೆ ವಿದೇಶಿ ಫಂಡಿಂಗ್ ಮಾಡಿದ ಆರೋಪ, ಒಡನಾಡಿಯ 2 ಅಕೌಂಟ್ಗೆ ವಿದೇಶಿ ಫಂಡಿಂಗ್ ಆಗಿರುವ ಆರೋಪ ಇದೆ. ಸಂವಾದ NGOದ 4 ಅಕೌಂಟ್ಗಳಿಗೆ ಹಣ ಫಂಡಿಂಗ್ ಆಗಿರುವ ಆರೋಪ. ಒಡನಾಡಿ ಮತ್ತು ಸಂವಾದದ ಮೇಲೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತನಿಖೆಯನ್ನ ಮಾಡುವವರಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಒಡನಾಡಿ ಸಂಸ್ಥೆಯ ಸ್ಟಾಲಿನ್ ಅವರು ಕೂಡ ಪದೇ ಪದೇ ಧರ್ಮಸ್ಥಳದ ಅತ್ಯಾಚಾರ ಕೊಲೆ ಪ್ರಕರಣಗಳ ಬಗ್ಗೆ ಮಾತನಾಡಿದ್ರು, ಹೋರಾಟಗಳಲ್ಲಿ ಭಾಗಿಯಾಗಿದ್ರು, ಸಭೆ ಸಮಾರಂಭಗಳನ್ನ ಮಾಡಿದ್ರು ಅವರ ನೇತೃತ್ವದಲ್ಲೇನೆ. ಆದರೆ ಇದೆಲ್ಲವೂ ಕೂಡ ನೊಂದ ಹೆಣ್ಣು ಮಕ್ಕಳ ಕುಟುಂಬಸ್ಥರ ಪರವಾಗಿ ಅನ್ನೋ ರೀತಿಯಲ್ಲೇ ಬಿಂಬಿತವಾಗ್ತಾ ಇತ್ತು. ಆದರೆ ಇದೀಗ ಷಡ್ಯಂತರದ ಭಾಗವ ಒಡನಾಡಿ ಸಂಸ್ಥೆ ಅನ್ನೋ ಅನುಮಾನಕ್ಕೆ ED ಎಂಟ್ರಿ ಮತ್ತಷ್ಟು ಬಲ ನೀಡ್ತಾ ಇದೆ. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಸ್ಮಿತಾ ನೋಡಿ, ಈಗ ಪ್ರಮುಖವಾಗಿ ED ಅಧಿಕಾರಿಗಳು ಒಂದಷ್ಟು ವಿಚಾರಗಳನ್ನ ತನಿಖೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಈಗ ನಾವು ಧರ್ಮಸ್ಥಳದಲ್ಲಿದ್ದೀವಿ. ಧರ್ಮಸ್ಥಳಕ್ಕೆ ಈಗ ಮಾಜಿ ಸಚಿವರಾಗಿರುವಂಥ KS ಈಶ್ವರಪ್ಪ ಅವರು ಬಂದಿದ್ದಾರೆ. ಕಾಶಿ ವಿಶ್ವನಾಥದಿಂದ ಗಂಗಾ ಜಲವನ್ನು ತಂದಿದ್ದಾರೆ, ತುಂಗೆಯಿಂದ ತುಂಗಾ ನದಿಯಿಂದ ತುಂಗಾ ಜಲವನ್ನು ತಂದಿದ್ದಾರೆ, ಕಾವೇರಿ ನದಿಯನ್ನು ತಂದಿದ್ದಾರೆ, ನೇತ್ರಾವತಿಯಿಂದ ನೇತ್ರಾವತಿ ಜಲವನ್ನು ಕೂಡ ತಂದು ಶುದ್ಧೀಕರಣವನ್ನು ಮಾಡೋದಕ್ಕೆ ಕೂಡ ಮುಂದಾಗ್ತಿದ್ದಾರೆ. ಅವ್ರನ್ನ ನಾನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಸರ್, ಇವತ್ತು ಶುದ್ಧೀಕರಣ ಮಾಡೋದಕ್ಕೆ ಅಂತೇಳಿ ತಾವು ಬಂದಿದ್ದೀರಿ, ಏನು ಕಾರಣ? ಧರ್ಮಸ್ಥಳವನ್ನು ಹಿಂದೂ ದ್ರೋಹ